ಹಾಸನದಲ್ಲಿ ಇವತ್ತು ನಿನ್ನೆ ಆಗಿರೋದು ರೇಪ್ ಕೇಸು, ಅದು ಗ್ಯಾಂಗ್ ರೇಪ್ ಕೇಸು. ಅದಕ್ಕೆ ಕಾರಣ ಏನು? ಗಾಂಜಾ, ಡ್ರಗ್ಸ್, ಪಿಂಚಿನ ಮೂಲ, 80 ಫೀಟ್ ರೋಡು, ಚಿಕ್ಕನಾಳು ಎಲ್ಲ ಕಂಟ್ರೋಲಿಗೆ ತಾಬರ್ತಿಲ್ಲ. ಗಾಂಜಾ ಮೇನು, ಗಾಂಜಾ ಕಂಟ್ರೋಲ್ ಮಾಡಿದ್ರೆ ಎಲ್ಲ ಬಿಹಾರು, UP, ಧರ್ಮಸ್ಥಳ ಅಲ್ಲಿ ಎಲ್ಲ ಕೇಳ್ತಿದ್ವಿ ರೇಪ್ ಆಗ್ತಿದೆ ಅಂತ. ಇವತ್ತು ನಮ್ಮ ಹಾಸನದಲ್ಲಿ ರೇಪ್ ಆಗ್ತಿದೆ. ಒಂದು ಹಾಸನಕ್ಕೆ ಕಪ್ಪು ಇದು ಬಂದಿರೋದು, ಹಾಸನಕ್ಕೆ ಚುಕ್ಕಿ ಬಂದಿರೋದು, ಕಪ್ಪು ಚುಕ್ಕಿ ಬಂದಿರೋದು. ಅದು ಹುಡುಗಿಗೆ ಸ್ವಲ್ಪ ಅವ್ರ ಮನೇಲಿ ಸ್ವಲ್ಪ ಮುಂದೆ ಬಿಡಲ್ಲ. ಆ ತರ ಹುಡುಗಿ ಕರ್ಕೊಂಡು ಹೋಗಿ ಗ್ಯಾಂಗ್ ರೇಪ್ ಮಾಡವ್ರೆ. ಅವ್ರ 4 ಜನಕ್ಕೂ ಗಲ್ ಶಿಕ್ಷೆ ಆಗ್ಲೇಬೇಕು. ನಾವು ಪಿಂಚಿನ ಮೂಲ ಸ್ಟೇಷನ್ ಮುಂದೆ ನಾವು ಸ್ಟ್ರೈಕ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಮುಸ್ಲಿಮ್ಸ್ ಅಲ್ಲಿ ಇದು ಬರೀ ಹಾಕೋದು ಸ್ಟೇಷನ್ಗೆ 3 ತಿಂಗಳಿಗೆ ಬೇಲ್ತಾ ಬರೋದು ಅವೆಲ್ಲ ಏನು ಇಲ್ಲ. ಗಲ್ ಶಿಕ್ಷೆ ಆಗ್ಲೇಬೇಕು. ಇಲ್ಲಾಂದ್ರೆ ನಮ್ಮ ಹುಡುಗರ ಕೈ ಕೊಡಿ, ನಾವು ಕಂಟ್ರೋಲ್ ಮಾಡ್ತೀವಿ. ನಾವು ಏನ್ ಮಾಡಬೇಕು ನಾವು ಮಾಡ್ತೀವಿ. ಕೈ ಕತ್ತರಿಸಾಕ್ಬೇಕು, ಕತ್ತರಿಸಾಕ್ತಿವಿ. ಇಲ್ಲಾಂದ್ರೆ ಪೂರ್ತಿ ಮಧ್ಯಕ್ಕೆ ಚೀರ ಹಾಕ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಇಸ್ಲಾಂ ಅಲ್ಲಿ ಇರೋದೇ ಹಂಗೆ, ಕಳ್ತನ ಮಾಡಿದ್ರೆ ಕೈನ ಕಟ್ ಮಾಡ್ತೀವಿ. ಆ ತರ ರೇಪ್ ನನ್ನ ಮಕ್ಳಿಗೆ ಕಂಟ್ರೋಲ್ ಮಾಡೋ ಜೈಲಿಗೆ ಹಾಕ್ಬಾರ್ದು. ಶೂಟ್ ಆರ್ಡರ್ ಕೊಡ್ಬೇಕು. ಇಲ್ಲಾಂದ್ರೆ ನಮ್ಮ ಹುಡುಗರು, ಹಾಸನ ಹುಡುಗರು ಕೊಡಿ, ನಾವ್ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಮತ್ತೆ ಹಣ ಅವರು ಪಿಂಚಿನ ಮೂಲ ಸ್ಟೇಷನ್, ಪಿಂಚಿನ ಮೂಲ ಚಿಕ್ಕನಹಳ್ಳಿ ಏನ್ ಮಾಡ್ತಾರೆ ಗೊತ್ತಾ? ಡ್ರಗ್ಸ್ ಹೊಡ್ಕೊ ಬಂದು ಕಳ್ತನ ಮಾಡೋದು, ಗಾಡಿ 2 ವೀಲರ್ ಎಲ್ಲ ಸುಟ್ಟಾಕ್ ಬಿಡೋದು, ಪೆಟ್ರೋಲ್ ಹಾಕೋದು, ಪೆಟ್ರೋಲ್ ಕದಿಯೋದು, ಗಾಂಜಾ, ಡ್ರಗ್ಸ್. ನೈಟ್ ಎಲ್ಲ ಇಲ್ಲಿ ಪೊಲೀಸ್ ಹಾಕ್ಬೇಕು. ಎಲ್ಲಿ ಪಿಂಚಿನ ಮೂಲ, ಚಿಕ್ಕನಾಳು, 80 ಫೀಟ್ ರೋಡು ಇವೆಲ್ಲ ಸಾಕಷ್ಟು ಗಾಂಜಾ. ಮೊದಲು ಗಾಂಜಾ ಕಂಟ್ರೋಲ್ ಮಾಡಬೇಕು. ಈಗ ಮೆಡಿಕಲ್ ಎಲ್ಲ ಟಾನಿಕ್ ಸಿಗತ್ತೆ, ಟ್ಯಾಬ್ಲೆಟ್ ಸಿಗತ್ತೆ, ಅವೆಲ್ಲ ಕಂಟ್ರೋಲ್ ಮಾಡಬೇಕು. ಅದೇ ಮೇನ್. ನಮ್ಮ ಹುಡುಗರಿಗೆ ಹಾಳು ಮಾಡ್ತಿರೋದು ಭಯಾನೇ ಇಲ್ಲಣ್ಣ. ಅಲ್ಲಿ ಈಗ ಚಿಕ್ಕನಾಳ ರೇಪ್ ಆಗಿದೆ, ಅಲ್ಲಿ ಕಾಲೇಜ್ ಹುಡುಗಿರು ಈಗ ಹುಡುಗಿರ್ ಕಳಿಸ್ತಾರ, ಏರಿಯಕ್ಕೆ ಕಳ್ಸೋದೇ ಇಲ್ಲ. ಮನೇಲಿ ಕೂರಿಸ್ಬಿಡ್ತಾರೆ. ಓದೋದ್ ಹೆಂಗೆ? ನಮ್ಮ ಮುಸ್ಲಿಮ್ಸ್ ಹುಡುಗಿರು ಯಾರಾದ್ರೂ ಇರ್ಲಿ, ಓದೋದ್ ಹೆಂಗೆ? ಎಲ್ಲ ಮನೆಯಲ್ಲೇ ಕೂರಿಸ್ಬಿಡ್ತಾರೆ. ಈ ತರ ನನ್ನ ಮಕ್ಳಿಗೆ ಮಾಡೋದ್ 4 ಜನ ಎಲ್ಲ ಬ್ಯಾನೆ ಮಾಡ್ಬಿಡ್ತಾರೆ. ಕಳ್ಸೋದಿಲ್ಲ ಸ್ಕೂಲಿಗೆ, ಬೇಡ ಅಂತ. ಅವ್ರ ಹೆಸರು ಇಮ್ರಾನ್ ಅಂತ. ಇನ್ನು 3 ಜನ ಇದಾರೆ. ಯಾರು ಅವ್ರಿಗೆ ಈಗ ಸ್ಟೇಷನ್ಗೆ ಹಾಕೋರೆ. 3 ಜನ ಸಿಕ್ಕವ್ರು, ಇನ್ನೊಬ್ಬ ಸಿಗ್ಬೇಕು. ಸಿಕ್ಕಿದ್ರೆ ಅಣ್ಣ ನಮ್ಮ ಪೊಲೀಸ್ ಅವ್ರಿಗೆ SP ಮೇಡಮ್ಗೆ ಹೇಳೋದು ಅಷ್ಟೇ, ಶೂಟ್ ಆರ್ಡರ್ ಕೊಡ್ಬೇಕು ಅವರಿಗೆ. ಯಾಕಂದ್ರೆ ಬೇರೆಯವ್ರನ್ನ UP, ಬಿಹಾರ್ ಅಲ್ಲಿ ಎಲ್ಲ ಕೇಳ್ತಿದ್ವಿ ರೇಪ್ ಆಗ್ತಿದೆ, ಅದೇ ಆಗ್ತಿದೆ. ಈಗ ನಮ್ಮ ಹಾಸನದಲ್ಲೇ ಆಗಿತ್ತೆ. ಈಗ ಮತ್ತೆ ಇದೇ ಲಾಸ್ಟ್, ಇದೇ ಫಸ್ಟ್, ಮತ್ತೆ ಹಾಸನದಲ್ಲಿ ಆಗ್ಬಾರ್ದು. ಯಾಕಂದ್ರೆ ಒಂದ್ಸಲ ಶೂಟ್ ಆರ್ಡರ್ ಕೊಟ್ಬಿಟ್ರೆ ಮತ್ತೆ ಯಾರು ಭಯ ಬಂದ್ಬಿಡತ್ತೆ, ಮತ್ತೆ ಯಾರು ಮಾಡಲ್ಲ. ಇನ್ ಮೇನ್ ಮಾಡ್ಲೇಬೇಕು. ನಮ್ಮ SP ಹೇಳ್ತಿದ್ವಿ. ಯಾಕಂದ್ರೆ ಅವ್ರು ಆಚೆ ಇಲ್ಲಾಂದ್ರೆ ಅವ್ರು ಬರೀ 3 ತಿಂಗಳಿಗೆ ಬೇಲ್ ಕೊಟ್ಬಿಟ್ರೆ ಆಚೆ ನಮ್ಮ ಹುಡುಗರು ಇದಾರೆ, ನಾವೇ ಹೊಡೆದ್ ಬಿಡ್ತೀವಿ ಅವರಿಗೆ. ಯಾಕಂದ್ರೆ ಈಗ 4 ಜನ ಅವ್ರು ಮಾಡವ್ರೆ, ಮತ್ತೆ ಈಗ ನಮ್ಮ ಹೆಣ್ಮಕ್ಳು ಹೆಂಗ್ ಬಿಡೋದ್ ನಾವು? ಆಚೆ ಭಯ ಇರತ್ತೆ. ಈಗ ಒಂದ್ ಸಣ್ಣ ಪಾಪು ಇರೋದು ಭಯ ಆಗತ್ತೆ, ಆಚೆ ಬಿಡಕ್ ಭಯ ಆಗತ್ತೆ, ಬಿಡಕ್ಕೆ ಆಗಲ್ಲ. ಅದಕ್ಕೆ ನಾವು ಹೇಳ್ತಿರೋದು ಮೇನ್ ಶೂಟ್ ಆರ್ಡರ್ ಕೊಡ್ಲೇಬೇಕು. ಅವ್ರು 4 ಜನಕ್ಕೂ ಇರಬಾರ್ದು. ಹಾಸನದಲ್ಲಿ ಶೂಟ್ ಆರ್ಡರ್ ಹಾಕ್ಲೇಬೇಕು.